ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ಲಾಕತ್ತೀರಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತೇನೈತಲ್ಲ ಅದು ಸಿಂಪಲ್ ಆದಂತಹ ಆರಿ ವರ್ಕ್ ಡಿಸೈನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಿಂದಿನ ವಿಡಿಯೋ ಒಳಗೆ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದನ್ನು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ವಿ. ಇವಾಗ ಮೊದಲಿಗೆ ಏನೈತಲ್ಲ ಫಸ್ಟ್ ಲೈನ್ ಏನು ಹಾಕಿವಲ್ವ ಅದು ನಾವು ಬ್ಲೌಸ ಕಟ್ಟಿಂಗ್ ಮಾಡೋದು. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಅಂಥೇಳಿ ಒಂದು ನೀವೆಷ್ಟು 1/4 ಇಂಚು ಅಥವಾ ಅರ್ಧ ಇಂಚು ನಿಮ್ಗೆ ಎಷ್ಟು ಬೇಕಲ್ಲ ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿಯಾಗಿ ವರ್ಕ ಮಾಡ್ಕೋಬೇಕಾಗ್ತೈತಿ. ನಾನು ವರ್ಕ್ ಎಲ್ಲಿ ಮಾಡಬೇಕಲ್ಲ ಅಲ್ಲೊಂದು ಲೈನ್ನ ಹಾಕಿ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ಏನೈತಲ್ಲ ಇಲ್ಲಿ ಜರಿ ಥ್ರೆಡನ್ನು ತೊಗೊಂಡು ಗೋಲ್ಡ್ ಕಲರ ಜರಿ ಥ್ರೆಡ್ ತೊಗೊಂಡು ಮೊದಲಿಗೆ ನಾನು ಚೈನ್ ಸ್ಟಿಚ್ನ ಹಾಕ್ಲಾಕತ್ತೀನಿ. ಒಂದು 2 ಲೈನು ಈ ರೀತಿಯಾಗಿ ಚೈನ್ ಸ್ಟಿಚ್ಚನ್ನ ಹಾಕ್ತೀನಿ. ಹಾಗೆ ಒಂದು ಮೊದಲಿಗೆ ವಿಡಿಯೋ ಒಳಗೆ ಯಾವ ರೀತಿಯಾಗಿ ಚೈನ್ ಸ್ಟಿಚ್ ಹಾಕೋದು, ನೀವು ಯಾವ ರೀತಿಯಾಗಿ ಥ್ರೆಡ್ನ ಯೂಸ್ ಮಾಡೋದು, ನೀಡಲ್ ಹೆಂಗೆ ರೊಟೇಟ್ ಮಾಡೋದು ಅನ್ನೋದು ಎಲ್ಲ ನಾನು ಕಂಪ್ಲೀಟಾಗಿ ಹಳೆ ವಿಡಿಯೋ ಒಳಗೆ ನಾನು ಹೇಳ್ಕೊಟ್ಟಿನಿ. ಇವತ್ತೇನೈತಲ್ಲ ಈ ರೀತಿಯಾಗಿ ಒಂದು ಚೈನ್ ಸ್ಟಿಚ್ನ ಹಾಕಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ವರ್ಕನ್ನು ಮಾಡ್ಲಾಕತ್ತೀನಿ. ಹಾಗೆ ಇದು ಕಸ್ಟಮರ್ ಬ್ಲೌಸ್ ಅಂತಲೇ ಹೇಳ್ಬೋದು. ಅವರು ತುಂಬಾ ಎಂಬ್ರಾಯ್ಡಿಂಗ್ ಮಾಡಿಸಿದ್ರು. ಅದರಲ್ಲಿ ಒಂದೇನೈತಲ್ಲ ಆರಿ ವರ್ಕ್ ಬ್ಲೌಸ್ ಒಂದಿರಲಿ ಅಂತ ಹೇಳಿ ನಮ್ಮ ವಿಡಿಯೋನ ನೋಡಿಬಿಟ್ಟು ಮಾಡಿಸ್ಲಿಕ್ಕೆ ಕೊಟ್ಟಿರೋದು. ಹೀಗಾಗಿ ಒಂದು ಡೀಪ್ ನೆಕ್ ಏನೈತಲ್ಲ ಅಲ್ಲಿ ನೆಕ್ ಲೆಂತ್ ಬಂದು 10.5 ಇಂಚ್ ತೊಗೊಂಡಿದ್ದೀನಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋಯಿತು ಅಂತಂದ್ರೆ ಕರೆಕ್ಟಾಗಿ 10 ಇಂಚು ಅವರು ಹೇಳಿದರು. ರೆಡಿ ಬ್ಲೌಸ್ ಒಳಗೆ ಎಷ್ಟಿದೆಯಲ್ಲ ಅಷ್ಟು ನಾನು ವರ್ಕ್ ಮಾಡಿದ್ನಿ. ಆರಿ ವರ್ಕ್ ಅಂತಂದರೆ ಇವಾಗ ಫಸ್ಟ್ ಟೈಮ್ ನಾನು ಕಸ್ಟಮರ್ ಬ್ಲೌಸನ್ನು ವರ್ಕ್ ಮಾಡ್ತಿರೋದು. ಎಂಬ್ರಾಯ್ಡ್ರಿ ಏನೈತಲ್ಲ ಒಂದು 2-3 ಬ್ಲೌಸನ್ನು ಸ್ಟಿಚ್ ಮಾಡೀನಿ. ಬಟ್ ಆರಿ ವರ್ಕ್ ಅಂತಂದರೆ ಇದು ಫಸ್ಟ್ ಟೈಮ್ ಮಾಡಿರೋದು. ನಾನು ಅವರು ಒಂದು ವಿಡಿಯೋನ ಒಂದು ಇಮೇಜ್ನ ತೋರಿಸಿದ್ರು. ಈ ರೀತಿಯಾಗಿ ನಮಗೆ ವರ್ಕ್ ಬೇಕು ಅಂತ ಹೇಳಿ ಅಂದಾಜಾಗಿ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ. ನಾನೇನಂತೆ ಅದು ವರ್ಕ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತೊಗೊಳತ್ತಲ್ಲ ಅದ್ರ ಬೇಸ್ ಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದೆ. ಅವ್ರು ಅಂದಾಜಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹೇಳು ಅಂತ ಹೇಳಿದರು. ಈ ಒಂದಿನ್ನು ನಾನು ಈ ಫುಲ್ ಬ್ಲೌಸ್ ವರ್ಕಾಗಿ ಸ್ಟಿಚಿಂಗ್ ಕೂಡ ನಾನು ಮಾಡಿಕೊಡೋದ್ರಿಂದ ಎಲ್ಲ ಸ್ಟಿಚಿಂಗ್ ಅಮೌಂಟು ಎಲ್ಲ ಕೂಡ ನಾನು ಹೇಳೀನಿ. ಈ ರೀತಿಯಾಗಿ ಇದು ಏನು ಸ್ಟ್ಯಾಂಡ್ ಐತಲ್ಲ ಇದು ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಇದರಿಂದ ನಮ್ಗೆ ಉಪಯೋಗ ಅಂತಂದರೆ ಯಾವ ಕಡೆಯೂ ಕೂಡ ಬಟ್ಟೆ ಅನ್ನೋದು ಡ್ಯಾಮೇಜ್ ಆಗಂಗಿಲ್ಲ. ಇವಾಗ ನಾವು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ರೌಂಡ್ ಹರಂಗಿಗೆ ನಾವು ಸೆಟ್ ಮಾಡಿದ್ವಿ ಬಟ್ಟೆ ಅಂತಂದರೆ ಒಂದು ಸ್ವಲ್ಪ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತೈತಿ. ಇದ್ರೊಳಗೆ ಹಂಗಿಲ್ಲ, ನಮ್ಗೆ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇಲ್ಲ. ಒಂದು ಸರ್ತಿ ನಾವು ಫಿಟ್ ಮಾಡಿಬಿಟ್ವಿ ಅಂತಂದರೆ ನಾವು ಆರಾಮಾಗಿ ವರ್ಕ್ ಮಾಡ್ಬೋದು. ವರ್ಕ್ ಫಿನಿಶಿಂಗ್ ಅನ್ನೋದು ಅಷ್ಟೇ ನೀಟಾಗಿ ಬರ್ತೈತಿ. ಆರಾಮಾಗಿ ನಾವು ಕೂತ್ಕೊಂಡು ವರ್ಕನ್ನು ಮಾಡ್ಬೋದು. ಇವಾಗ ಮೊದಲಿಗೆ ಚೈನ್ ಸ್ಟಿಚ್ ಹಾಕ್ಲತ್ತೀನಿ. ಅಂದರೆ ದಿನ ನಾವು ಪ್ರಾಕ್ಟೀಸ್ ಮಾಡಿ ದಿನ ವರ್ಕ್ ಮಾಡ್ಲಾಕತ್ತಿದ್ವಿ ಅಂತಂದ್ರೆ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡ್ಬೋದು. ಇವಾಗ ಏನೈತಲ್ಲ ಇವಾಗ ಆರಿ ವರ್ಕ್ ಒಂದು 15 ದಿನದ ಹಿಂದ್ಗಡೆನೋ ಒಂದು ಸ್ವಲ್ಪ ವರ್ಕ್ ಮಾಡಿದ್ದೆ. ಅದ ನಂತರ ಮಾಡಿರಲಿಲ್ಲ. ಕಸ್ಟಮರ್ ಬ್ಲೌಸ್ ಏನೆಲ್ಲ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಅಥವಾ ಏನಾದರೂ ಎಂಬ್ರಾಯ್ಡ್ರಿ ಟ್ರೈ ಮಾಡೋದು ಈ ರೀತಿಯಾಗಿ ಮಾಡೋದ್ರಿಂದ ಒಂದು ಸ್ವಲ್ಪ ಟೈಮ್ ಕೊಡ್ಲಿಕ್ಕೆ ಆಗ್ತಿಲ್ಲಾಗಿತ್ತು. ಹೀಗಾಗಿ ಏನೈತಲ್ಲ ಆದಷ್ಟು ಏನೈತಲ್ಲ ನಾವು ರೆಗ್ಯುಲರಾಗಿ ಸ್ವಲ್ಪ ಒಂದು 10-20 ನಿಮಿಷನಾದರೂ ನಾವು ಇದನ್ನು ಮಾಡ್ತಾಯಿದ್ವಿ ಅಂತಂದ್ರೆ ನಾವು ತುಂಬ ಫಾಸ್ಟಾಗಿ ಮಾಡ್ಬೋದು. ಸಿಂಪಲ್ ಡಿಸೈನ್ ಇತ್ತು ಅಂತಂದರೆ ಒಂದು ದಿನದೊಳಗೆ ಆರಾಮಾಗಿ ನಾವು ಒಂದು ಬ್ಲೌಸನ್ನು ಕಂಪ್ಲೀಟ್ ಮಾಡ್ಬೋದು. ಇದೇನೈತಲ್ಲ ಈ ವರ್ಕ್ ಮುಗಿಬೇಕಾಯ್ತು ಅಂತಂದರೆ ನಾನು 2 ದಿನ ವರ್ಕ್ ಮಾಡಿದ್ನಿ. ಬ್ಯಾಕ್ ನೆಕ್ ಅಷ್ಟೇ ಇದು 2 ದಿನ ವರ್ಕ್ ಮಾಡಿದ್ನಿ. ಯಾಕಂತಂದರೆ ಒಂದು ದಿನ ಮಧ್ಯಾಹ್ನ ಟೈಮ್ದೊಳಗೆ ಒಂದು ಸ್ವಲ್ಪ ಮಾಡಿದ್ನಿ. ಆಮೇಲೆ ಮಾರನೇ ದಿನ ಒಂದು ಸ್ವಲ್ಪ ವಿಡಿಯೋನ ಮಾಡ್ಕೊತ ಹೀಗಾಗಿ ಮೊನ್ನೆ ದಿನ ಏನೈತಲ್ಲ ನಾನು ಬ್ಲೌಸ್ ಮಾರ್ಕಿಂಗ್ ವಿಡಿಯೋನ ಹಾಕಿದ್ನಿ. ಹೀಗಾಗಿ ಅವತ್ತು ಮಾರ್ಕಿಂಗ್ ಹಾಕಿ ಆದ ನಂತರ ಆವಾಗಲೇ ಅವತ್ತೊಂದು ಸ್ವಲ್ಪ ಡಿಸೈನ್ನ ಮಾಡಿದೆ ಅಂತ ಅದಾದ ನಂತರ ನಿನ್ನೆ ದಿನ ಅಂತಲೇ ಅಲ್ಲಿ ಒಂದು ಸ್ವಲ್ಪ ವರ್ಕನ್ನು ಮಾಡಿ ಕಂಪ್ಲೀಟ್ ಮಾಡಿದೆ. ಇನ್ನು ಫ್ರಂಟ್ ಸೈಡು ವರ್ಕ್ ಮಾಡಬೇಕು. ಸ್ಲೀವು ನೋಡಬೇಕು, ಇನ್ನು ಶಾರ್ಟ್ ಸ್ಲೀವ ಲಾಂಗ್ ಸ್ಲೀವ ಇನ್ನು ವರ್ಕ್ ಮಾಡುವಾಗ ಅವ್ರನ್ನ ಕೇಳಿಬಿಟ್ಟು ವರ್ಕ್ ಮಾಡ್ತೀನಿ.
ಹಾಗೆ ಇದು ಸಿಂಪಲ್ ಆಗಿ ಅವರು ಒಂದೇ ಲೈನ್ ಈ ರೀತಿಯಾಗಿ ನಾನು ಬೀಟ್ಸ್ ಹಾಕ್ಲತ್ತೇನಲ್ಲ ಒಂದೇ ಲೈನ್ ಇರಲಿ ಅಂತ ಹೇಳಿದ್ರು. ನಾನು 3 ಲೈನ್ ಇದಕ್ಕಿಂತನೂ ಚಿಕ್ಕದಾಗಿರ್ತಕ್ಕಂಥ ಆ ಸೈಡ್ ಈ ಸೈಡ್ ಬೀಡ್ಸ್ ಹಾಕಿ ಮಧ್ಯದಲ್ಲಿ ಇದನ್ನ ಹಾಕಿದ್ರೆ ಇನ್ನೂ ಹೈಲೈಟ್ ಆಗಿ ಕಾಣಿಸ್ತಿತ್ತು. ಸೊ ಕಸ್ಟಮರ್ ಹೆಂಗೆ ಹೇಳ್ತಾರಲ್ಲ ಒಂದೇ ಲೈನ್ ಸಾಕಂತ ಹೇಳಿದರು. ಹೀಗಾಗಿ 2 ಲೈನು ಚೈನ್ ಸ್ಟಿಚ್ ಆದ ನಂತರ ಇವಾಗ ಬೀಡ್ಸ್ನ ಹಾಕ್ಲಾಕತ್ತೀನಿ. ನಮ್ಮ ಮೊದಲಿಗೆ ಕಸ್ಟಮರ್ಸ್ನ ಯಾವ ಸೈಜಲ್ಲಿ ಬೀಡ್ಸ್ ಹಾಕಬೇಕು, ಆಮೇಲೆ ಯಾವ ರೀತಿ ವರ್ಕ್ ಮಾಡಬೇಕು ಕೇಳಿಕೊಂಡು ನಾವು ಮೊದಲಿಗೆ ವರ್ಕನ್ನು ಮಾಡಬೇಕು. ಅಂದರೆ ನಾವು ಇದ್ರೊಳಗೆ ಐಟಮ್ಸ್ ಎಷ್ಟು ಹಚ್ತಾವಲ್ಲ ಮತ್ತು ಟೈಮಿಂಗ್ ಎಷ್ಟು ಹಿಡಿತೈತಲ್ಲ ಕ್ಯಾಲ್ಕುಲೇಷನ್ ಮಾಡಿ ನಾವು ಅಮೌಂಟ್ ಹೇಳ್ತಿರ್ತೀವಿ. ಹೀಗಾಗಿ ಇದು ಇಷ್ಟೇ ನಾವು ವರ್ಕ್ ಮಾಡಬೇಕಂತಂದರೆ ನಾನು ಯಾವುದೇ ರೀತಿಯಾಗಿ ನಾನು ಇಲ್ಲಿ ಆನ್ಲೈನಲ್ಲಾಗಲಿ ಯಾವುದೇ ಒಂದು ಆಫ್ಲೈನಲ್ಲಾಗಲಿ ನಾನು ಕಲ್ತಿಲ್ಲ. ಯೂಟ್ಯೂಬ್ ವಿಡಿಯೋನ ನೋಡಿಬಿಟ್ಟು ಸ್ಟಾರ್ಟಿಂಗಲ್ಲಿ ಚೈನ್ ಸ್ಟಿಚ್ಚನ್ನು ಹಾಕ್ಲಿಕ್ಕೆ ಬರ್ತಿರಲಿಲ್ಲ. ಇದೇನು ಒಂದು ಚೈನ್ ಸ್ಟಿಚ್ ಹಾಕ್ಲಿಕ್ಕೆ ಈ ರೀತಿ ಆಗಿರ್ತೈತಿ. ಫುಲ್ ಬ್ಲೌಸ್ ವರ್ಕ್ ನಮ್ಮ ಕೈಲಿ ಅಂತೂ ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ಸ್ಟಾರ್ಟಿಂಗ್ ಒಳಗೆ ಅಂದ್ಕೊಂಡಿದ್ದೆ. ಯಾರೆಲ್ಲ ಕೂಡ ಫಸ್ಟ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಎಲ್ರಿಗೂ ಕೂಡ ಇದೇ ರೀತಿಯಾಗಿ ಅನಿಸಿರ್ತೈತಿ. ಅದಂತರ ಏನೈತಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಏನೈತಲ್ಲ ನಾವು ಆರಾಮಾಗಿ ವರ್ಕನ್ನು ಹಾಕ್ಬೋದು. ತುಂಬಾ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ನಮ್ಮ ಯಾವುದಾದ್ರೂ ಒಂದು ವಿಡಿಯೋ ಆಗಿರ್ಬೋದು, ಬೇರೆ ಒಂದು ಯಾರಾದರೂ ವೇರ್ ಮಾಡಿರ್ತಕ್ಕಂಥ ಬ್ಲೌಸ್ ಡಿಸೈನನ್ನು ನೋಡಿಬಿಟ್ಟು ನಾವು ಇದೇ ರೀತಿಯಾಗಿ ವರ್ಕ್ ಮಾಡಬೇಕಲ್ಲ ಅಂಥೇಳಿ ಅಂದ್ಕೊಂಡ್ವಿ ಅಂತಂದ್ರೆ ನಮ್ಗೆ ಯಾವ ರೀತಿಯಾಗಿ ಯಾವ ಡಿಸೈನಲ್ಲಿ ಬೇಕಲ್ಲ ನಮ್ಮ ಬ್ಲೌಸೇ ನಾವು ವರ್ಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾನು ಇವಾಗ ಆಲ್ರೆಡಿ ಒಂದು 3 ಆರಿ ವರ್ಕ್ ಬ್ಲೌಸನ್ನು ವರ್ಕ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ಅದರದ ಅಮೌಂಟ್ ಕೇಳಿಬಿಟ್ರೆ ಒಬ್ಬರು 3,500 4,000ವರೆಗೂ ಅಮೌಂಟ್ ಹೇಳಿದರು. ಹೀಗಾಗಿ ನನಗೆ ಕೂಡ ಶಾಕ್ ಆಯಿತು. ಯಾಕಂತಂದ್ರೆ ಅಷ್ಟು ದುಡ್ಡು ಕೊಟ್ಟು ನಮ್ಗೆ ಹೊರಗೆ ಕೊಟ್ಟ ವರ್ಕ್ ಮಾಡಿಸ್ಲಿಕ್ಕಾಗೋದಿಲ್ಲ. ಹೀಗಾಗಿ ನಮ್ಮದು ನಾವು ವರ್ಕ್ ಮಾಡ್ಕೊಂಡ್ವಿ ಅಂತಂದರೆ ಇನ್ನೂ ಹೆಲ್ಪ್ ಆಗ್ತೈತಿ. ಹಾಗೆ ಇವತ್ತು ಕೂಡ ತುಂಬ ಖುಷಿ ಆಯಿತು. ಯಾಕಂತಂದ್ರೆ ಕಸ್ಟಮರು ಫಸ್ಟು ಬ್ಲೌಸಿನ ವರ್ಕ್ ಮಾಡಿಕೊಡ್ಲಾಕತ್ತಾನೆ. ಆದಷ್ಟು ನಾನು ಕ್ಯಾಲ್ಕುಲೇಷನ್ ಮಾಡಿ ಈ ಬ್ಲೌಸ್ಗೆ ಏನೈತಲ್ಲ 2,300 ರೂಪಾಯಿ ನಾನು ಚಾರ್ಜಸ್ನ ಮಾಡೀನಿ. ಈ ರೀತಿಯಾಗಿ ಚಿಕ್ಕದಾಗಿ ಫ್ಲವರನ್ನು ಕೊಟ್ಬಿಟ್ಟು, ಅಂದರೆ ಯಾವುದೇ ಒಂದು ಚೈನ್ ಸ್ಟಿಚ್ಚು 2 ಲೈನ್ ಸಾಕಂತ ಹೇಳಿದ್ರು. ಇದೇ ರೀತಿಯಾಗಿ ವರ್ಕ್ ಇತ್ತು. ಸಾರಿ ಕೂಡ ಏನೈತಿ ಇವಾಗ ಏನು ಥ್ರೆಡ್ ಯೂಸ್ ಮಾಡಿನಲ್ಲ ಆ ಒಂದು ಕಲರನ್ನು ಸಾರಿ ಇರೋದ್ರಿಂದ ಈ ರೀತಿಯಾಗಿ ತೊಗೊಂಡೆ. ಆಮೇಲೆ ಇಲ್ಲಿ ನಾನು ಗ್ಲಾಸ್ ಬೀಡ್ಸ್ ಕಟ್ ಬೀಡ್ಸ್ನ ಹಾಕ್ಲಾಕತ್ತೀನಿ ನಾನು. ಅಂದರೆ ಇದು ಕಲರ್ ಕೂಡ ವಾಶ್ ಮಾಡಿದ ನಂತರ ಕಲರ್ ಕೂಡ ಚೇಂಜ್ ಆಗಂಗಿಲ್ಲ. ಹೀಗಾಗಿ ನಾನು ಗೋಲ್ಡ್ ಕಲರ್ ಏನೈತಲ್ಲ ನಾನು ಬೀಡ್ಸ್ನ ಯೂಸ್ ಮಾಡೋದಕ್ಕಿಂತ ಈ ರೀತಿಯಾಗಿ ಕಟ್ ಬೀಡ್ನ ಯೂಸ್ ಮಾಡಿದ್ರೆ ಬೆಟರ್ ಅಂಥೇಳಿ ನಾನು ಇದನ್ನ ಯೂಸ್ ಮಾಡೀನಿ. ನೋಡ್ಲಕತ್ತೀರಲ್ಲ ಇವಾಗ ಒಂದು ಸ್ವಲ್ಪ ವರ್ಕ್ ಆಯಿತು. ಯಾವಾಗ ಟೈಮಿಂಗ್ ಸಿಗುತ್ತಲ್ಲ ಆವಾಗವಾಗ ಮಾಡಿ ವರ್ಕನ್ನು ಕಂಪ್ಲೀಟ್ ಮಾಡಿದೆ. ಅಂದರೆ ಕಂಟಿನ್ಯೂ ಆಗಿ ನಾವು ಹಳೆ ಹೆಣ್ಮಕ್ಳಾಗಿರೋದ್ರಿಂದ ಮನೆ ಕೆಲಸ ಇರ್ತೈತಿ, ಹೊಲದೊಳಗೆ ಕೆಲಸ ಇರ್ತೈತಿ. ಹೀಗಾಗಿ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ವರ್ಕ್ ಮಾಡ್ತೀವಿ ಅಂತಂದರೂ ಕೂಡ ಅದು ಸಾಧ್ಯ ಆಗಂಗಿಲ್ಲ. ಹಲವಾರು ಡೈಲಿ ರೂಟೀನ್ನ ನನ್ನ ಜೊತೆ ಶೇರ್ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಹಾಗೆ ಇವಾಗ ಏನೈತಲ್ಲ ಪುಟ್ಟದಾಗಿ ಏನೈತಲ್ಲ ಲೀಫ್ ಡಿಸೈನ್ನ ಡ್ರಾ ಮಾಡ್ಲಾಕತ್ತಾನೆ. ಅದಕ್ಕೆ ಏನೈತಲ್ಲ ಕಾಪರ್ ಕಲರ್ ಜರಿ ಥ್ರೆಡನ್ನು ಯೂಸ್ ಮಾಡಿಬಿಟ್ಟು ಲೀಫ್ ಡಿಸೈನ್ನ ಮಾಡಿ ಫ್ಲವರ್ ಯಾವ ಥ್ರೆಡ್ಡಿಂದ ನಾನು ಮಾಡಿದ್ನಲ್ಲ ಅದೇ ಥ್ರೆಡ್ಡಿಂದನೇ ನಾನು ಲೀಫ್ ಡಿಸೈನ್ನ ಕೊಟ್ಟೆ. ಗ್ರೀನ್ ಕಲರ ಹಾಕಿದ್ರೆ ಅಂತಂದ್ರೆ ಸಾರಿ ಒಳಗೆ ಯಾವುದೇ ರೀತಿಯಾಗಿ ಗ್ರೀನ್ ಅನ್ನೋದು ಇಲ್ಲಾಗಿತ್ತು. ಹೀಗಾಗಿ ಅದೇ ಫ್ಲವರ್ದು ಏನೈತಲ್ಲ ಅದನ್ನ ಕೊಟ್ಬಿಟ್ಟು ನಾನು ಲೀಫ್ ಡಿಸೈನ್ನ ಮಾಡಿ. ಸಿಂಪಲ್ ವರ್ಕ್ ಆದರೂ ಕೂಡ ನೋಡ್ಲಿಕ್ಕೆ ತುಂಬಾ ಹೈಲೈಟ್ ಕಾಣ್ಲಾಕತ್ತಿತ್ತು. ಫುಲ್ ಬ್ಲೌಸ್ ಕಂಪ್ಲೀಟ್ ಆದ ನಂತರ ಏನೈತಲ್ಲ ತುಂಬಾ ವರ್ಕ್ ಚೆನ್ನಾಗಿ ಬಂದಿತ್ತು. ಸೊ ನಾನು ತೊಗೊಂಡಿರ್ತಕ್ಕಂಥ ಅಮೌಂಟ್ಗೆ ಈ ವರ್ಕ್ ಅಂದರೆ ಯಾರಾದರೂ ಆರಿ ವರ್ಕ್ ಮಾಡೋರು ಹೇಳಿರ್ತಕ್ಕಂಥ ಇದು ರೇಟ್ ಏನೈತಲ್ಲ ನಿಮ್ಗೆ ಜಾಸ್ತಿ ಆಯಿತಾ ಅಥವಾ ಕಡಿಮೆ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ. ಯಾಕಂದರೆ ಫಸ್ಟ್ ಟೈಮ್ ಬ್ಲೌಸ್ ಆಗಿರೋದ್ರಿಂದ ಅಂದಾಜಾಗಿ ನಾನು ಕ್ಯಾಲ್ಕುಲೇಷನ್ ಮಾಡಿ ಹೇಳೀನಿ. ಜಾಸ್ತಿ ಆಯಿತಾ ರೇಟಾ ಕಡಿಮೆ ಆಯಿತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ಏನೈತಲ್ಲ ಮಾರನೇ ದಿನ ನೋಡಿರಿ, ಇದು ಸೆಕೆಂಡ್ ಟೈಮ್ ನಾನು ವರ್ಕ್ ಮಾಡ್ಲಾಕತ್ತಿರೋದು. ಇವಾಗ ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂಥೇಳಿ ಮಾಡಿ ಅದಾದ ನಂತರ ಫ್ರಂಟ್ ನೆಕ್ ಡಿಸೈನ್ ಮಾಡ್ಲಿಕ್ಕೆ ಕೂಡ ಅದನ್ನೂ ಕೂಡ ಬಟ್ಟೆನ ಒಂದು ಫ್ರೇಮ್ ಒಳಗೆ ಫಿಟ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿ ಇನ್ನು ನಾಳೆ ದಿನ ಅದನ್ನು ವರ್ಕ್ ಕಂಪ್ಲೀಟ್ ಮಾಡ್ತೀನಿ. ಅಂದರೆ ಇದು ಒಂದು ಸ್ವಲ್ಪ ಟೈಮಿಂಗ್ ಹಿಡಿತೈತಿ. ಹೀಗಾಗಿ ನಾವು ಪ್ರಾಕ್ಟೀಸ್ ಇತ್ತು ಅಂತಂದ್ರೆ ಒಂದು ಸ್ವಲ್ಪ ಕಡಿಮೆ ಸಮಯದೊಳಗೆ ವರ್ಕನ್ನು ನಾವು ಮಾಡ್ಬೋದು.
ಇಷ್ಟೇ ವರ್ಕ್ ಮಾಡ್ಲಕ್ಕಂತಂದ್ರೆ ತುಂಬ ದಿನ ಆಯಿತು ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಹಾಗೆ ಮನೆ ಕೆಲಸ ಮಕ್ಕಳನ್ನ ನೋಡಿಕೊಂಡು ಎಂಬ್ರಾಯ್ಡ್ರಿಗೆ ಟೈಮಿಂಗ್ ಕೊಟ್ಟು ಸ್ಟಿಚಿಂಗ್ ಕಸ್ಟಮರ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿಕೊಟ್ಟು ಅದರೊಳಗೆ ಕ್ಲಿಯರ್ ಕಾಣ್ತೈತಲ್ಲ ಈ ವರ್ಕ್ ಕಲಿಯೋದೇನೈತಲ್ಲ ತುಂಬಾ ಇದು ಪ್ರಾಬ್ಲಮ್ ಆಗ್ತೈತಿ. ಈ ರೀತಿಯಾಗಿ ಏನೈತಲ್ಲ ಬೀಡ್ಸ್ ಯೂಸ್ ಮಾಡಿ ಥ್ರೆಡ್ ಯೂಸ್ ಮಾಡಿ ಏನೈತಲ್ಲ ಯಾವ ರೀತಿಯಾಗಿ ವರ್ಕ್ ಕೊಟ್ಟರು ಕೂಡ ಮಾಡಿಕೊಡ್ತೀನಿ. ಇನ್ನೇನೈತಲ್ಲ ಸ್ವಲ್ಪ ಜರ್ದೋಸೆ ಯೂಸ್ ಮಾಡಿ ವರ್ಕ್ ಇತ್ತು ಅಂತಂದರೆ ಒಂದು ಸ್ವಲ್ಪ ಕಷ್ಟ ಅನ್ಸ್ಲತ್ತತಿ. ಯಾಕಂತಂದ್ರೆ ಅದು ತರಿಸೀನಿ ಬಟ್ ಇನ್ನೂ ಪ್ರಾಕ್ಟೀಸ್ ಅಂತ ಮಾಡಿಲ್ಲ. ಹೀಗಾಗಿ ಇವಾಗ ಏನೈತಲ್ಲ ನಾರ್ಮಲ್ ನಾವು ಕೈವಲ್ಗೆ ಸೂಜಿಯಿಂದ ಏನು ಮಾಡ್ತೀವಲ್ವ ಡಿಸೈನ್ನ ಆ ರೀತಿಯಾಗಿ ಮಾಡ್ಬೋದು. ಬಟ್ ಈ ರೀತಿಯಾಗಿ ನೀಡಲ್ನ ಯೂಸ್ ಮಾಡಿಬಿಟ್ಟು ಜರ್ದೋಸೆ ವರ್ಕ್ ಮಾಡ್ಲಿಕ್ಕೆ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು. ಯಾಕಂತಂದರೆ ಯಾವುದಾದ್ರೂ ಒಂದು ಮದುವೆ ಬ್ಲೌಸಸ್ ಆಗಿರ್ಬೋದು, ಯಾವುದಾದ್ರೂ ಫಂಕ್ಷನ್ ಬ್ಲೌಸಸ್ ಗ್ರ್ಯಾಂಡ್ ಬ್ಲೌಸನ್ನು ಒಂದು ಗ್ರ್ಯಾಂಡ್ ಲುಕ್ಕಲ್ಲಿ ಮಾಡಿಕೊಡು ಅಂತಂದ್ರೆ ಅವಾಗ ಏನಂತೆಲ್ಲ ಜರ್ದೋಸೆ ಯೂಸ್ ಮಾಡಬೇಕಾಗ್ತೈತಿ. ಸೊ ಅದನ್ನೂ ಕೂಡ ಪ್ರಾಕ್ಟೀಸ್ ಮಾಡಬೇಕಿನ್ನು. ಈ ಬೇಡ ಲೀಫ್ ಡಿಸೈನ್ ಆಗಿರ್ಬೋದು, ಫ್ಲವರ್ ಡಿಸೈನ್ ಆಗಿರ್ಬೋದು, ಅದನ್ನೂ ಕೂಡ ಪ್ರಾಕ್ಟೀಸ್ ಮಾಡಬೇಕು. ಅದನ್ನೂ ಕೂಡ ಪ್ರಾಕ್ಟೀಸ್ ಆದ ನಂತರ ಬ್ಲೌಸ್ ವರ್ಕ್ ಮಾಡ್ಬೇಕಂತ ಹೇಳಿ ಒಂದು ಬ್ರೈಡಲ್ ಲುಕ್ ಕೊಡ್ತಕ್ಕಂಥ ಒಂದು ವರ್ಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ವರ್ಕ್ ಕೂಡ ನಿಮ್ಗೆ ತಿಳಿಸ್ತೀನಿ. ಫೈನಲ್ ಆಗಿ ನೋಡಿದ್ರಲ್ವ, ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನ್ಯಾಚುರಲಾಗಿ ನೋಡ್ಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಸ್ಟಮರ್ಗೆ ಇಮೇಜ್ ಕೂಡ ಸೆಂಡ್ ಮಾಡಿದೆ, ಅವರು ಕೂಡ ತುಂಬಾ ಇಷ್ಟಪಟ್ಟರು. ಹೀಗಾಗಿ ಸೊ ಆದಷ್ಟು ನಾವು ಕಷ್ಟಪಟ್ವಿ ಅಂತಂದರೆ ನಮ್ಗೆ ಮುಂದೊಂದು ದಿನ ಪ್ರತಿಫಲ ಸಿಗ್ತೈತಿ. ಇವಾಗ ನೋಡಿದ್ರಲ್ವ ವರ್ಕ್ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ. ಕ್ಯಾಮ್ರಾಗಿಂತಲೂ ನೀವು ನ್ಯಾಚುರಲಾಗಿ ನೋಡಿದ್ರೂ ಅಷ್ಟು ಲುಕ್ ಬಂದಿತ್ತು. ಹಾಗೆ ಸೈಡ್ ಏನೈತಲ್ಲ ಹಾಗೆ ಒಂದು ಸ್ವಲ್ಪ ಈ ರೀತಿಯಾಗಿ ಥ್ರೆಡ್ಡಿಂದ ಒಂದು ಬುಟ್ಟ ರೀತಿಯಾಗಿ ಮಾಡಿದ್ನಿ. ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ. ಫೈನಲ್ ಆಗಿ ಕಂಪ್ಲೀಟ್ ಆಯಿತು. ಇನ್ನು ಫ್ರಂಟ್ ಶೇಪು ಸ್ಲೀವು ಅವನು ಕೂಡ ವರ್ಕ್ ಮಾಡೋದು ಮುಂದೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ಬ್ಲೌಸ್ ರೇಟ್ಗೆ ನಾನು 2300 ಇಷ್ಟು ಅಮೌಂಟ್ ಹೇಳಿದ್ದೀನಿ ವಿತ್ ಸ್ಟಿಚಿಂಗ್. ಅಮೌಂಟ್ ಎಷ್ಟು ಹೆಚ್ಚು ಕಡಿಮೆ ಆಯಿತಾ ಅನ್ನೋದನ್ನ ಕಮೆಂಟ್ ಮಾಡಿರಿ. ಡಿಸೈನ್ ಹೆಂಗೆ ಅನ್ನಿಸ್ತು ಅಂತ ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಮತ್ತೆ ಟೈಲರಿಂಗ್ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಾತ್ರಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ನಮ್ಮ ಚಾನಲ್ ಮೇಲೆ ನಿಮ್ಮದು ಸಪೋರ್ಟ್ ಇರಲಿ ಅಂತ ಹೇಳ್ತಾ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏನು ಮಾಡ್ತೀನಿ ಇಲ್ಲಿಗೆ. ಯಾರೆಲ್ಲ ನೋಡ್ಲತ್ರ ಎಲ್ಲರೂ ಕೂಡ ಧನ್ಯವಾದಗಳು.